The vehicle is currently at 157 kilometers above the Earth's surface. It is 355 kilometers downrange, traveling at nearly 4 kilometers per second. Now, the telemetry will switch over from Shar to Port Blair and further to Bogor. अब यान अपनी अंतरिक्ष यात्रा पर निकल चुका है। तृतीय चरण का प्रज्वलन चालू है और उस +4 minutes की प्रतिक्रिया नियमित रूप से चल रही है। And as you can see on your screens, we have near exact following of the intended trajectory. The two lines on your screen essentially indicate the ಮಾಜಿ ಉಪನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ SV ಶರ್ಮಾ ಅವರು ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಸರ್, ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆ ಆಗಿರ್ತಕ್ಕಂಥ ಈ ಒಂದು ಉಪಗ್ರಹದ ವಿಶೇಷತೆಗಳೇನು, ಮತ್ತೆ ಇದು ಇಸ್ರೋ ಹೊರತಾಗಿ ಖಾಸಗಿಯಾಗಿ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಉಪಗ್ರಹ, ಇದರ ರೆಲೆವೆನ್ಸಿ, ಪ್ರಸ್ತುತತೆ ಅಥವಾ ಪ್ರಾಮುಖ್ಯತೆ ಏನು? ಇದು ಫಸ್ಟ್ ಟೈಮ್ ದೇಶದಲ್ಲಿ ಒಂದು ಆರ್ಬಿಟಲ್ ವೆಹಿಕಲ್ ಅಂತ ನಾವೇನ್ ಹೇಳ್ತೀವಿ, ಆರ್ಬಿಟಲ್ ವೆಹಿಕಲ್ ಮಾಡಿರುವಂತದ್ದು 45 ಟನ್ ಇರುವಂತ 4 ಸ್ಟೇಜ್ ಇರುವಂತ ಒಂದು ವೆಹಿಕಲ್. ಇದಕ್ಕಿಂತ ಮೊದಲು ಕೂಡ ಉಡಾವಣೆ ಆಗಿದೆ, ಆದ್ರೆ ಅದು ಆರ್ಬಿಟಲ್ ವೆಹಿಕಲ್ ಅಲ್ಲ. 80-100 ಕಿಲೋಮೀಟರ್ ಹೋಗ್ಬಿಟ್ಟು ಅದು ವಾಪಸ್ ಬಂದ್ಬಿಡುತ್ತೆ ಪೇಲೋಡ್ ಹಾಕಿದ್ರು. ಇದೇನಾಗುತ್ತೆ ಅಂದ್ರೆ, ನಾವು ಆರ್ಬಿಟಲ್ ವೆಹಿಕಲ್ ಅಲ್ಲಿ ನಾವು ಏನ್ ಪೇಲೋಡ್ ಆರ್ಬಿಟ್ ಹಾಕ್ತೀವೋ ಆ ಆರ್ಬಿಟ್ ಅಲ್ಲಿ ಅಲ್ಲೇ ಉಳಿಯುತ್ತೆ, ಅಲ್ಲೇ ಇದ್ದು ಸ್ಯಾಟಲೈಟ್ ಆಗಿ ಕಾರ್ಯ ಮಾಡುವಂತದ್ದು ಈ ಒಂದು ರಾಕೆಟ್ ನ ವಿಶೇಷ. ಇವಾಗ ನಾವು ನೋಡಿದ್ರೆ ಇದು 4 ಸ್ಟೇಜ್ ಅಂತ ನಾನು ಹೇಳಿದೆ. 3 ಸಾಲಿಡ್ ಸ್ಟೇಜ್ ಮತ್ತೆ 1 ಲಿಕ್ವಿಡ್ ಸ್ಟೇಜ್. ಅದು ಟಾಪ್ ಅಲ್ಲಿ ಪೇಲೋಡ್ ಫೇರಿಂಗ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ಇದೊಂದು ರಾಕೆಟ್ ಅಸೆಂಬಲ್ ಆಗಿರುತ್ತೆ. ಇದು ಒಟ್ಟು 14.5 ನಿಮಿಷಗಳ ಒಂದು ಕೆಲಸ ಮಾಡುವಂತದ್ದು. ಈಗ ನಾವು ಲೈವ್ ನೋಡ್ತಾ ಇದೀವಿ. ಅದರಲ್ಲಿ ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ನಿಯರ್ಲಿ 1.5 ನಿಮಿಷ ಕೆಲಸ ಮಾಡುತ್ತೆ. ಅದಾದ್ಮೇಲೆ ಫಸ್ಟ್ ಸ್ಟೇಜ್ ಸೆಪರೇಷನ್ ಆಗುತ್ತೆ. ಫಸ್ಟ್ ಸ್ಟೇಜ್ ಸೆಪರೇಷನ್ ಆಗ್ಬಿಟ್ಟು ಸೆಕೆಂಡ್ ಸ್ಟೇಜ್ ಇಗ್ನೈಟ್ ಆಗುತ್ತೆ. ಅದು 3 ನಿಮಿಷದವರೆಗೂ ಆ ಪೇಲೋಡ್ ಅನ್ನ ಮೇಲಕ್ಕೆ ತಗೊಂಡೋಗುತ್ತೆ. ಅದಾದ್ಮೇಲೆ ಪೇಲೋಡ್ ಫೇರಿಂಗ್ ಸೆಪರೇಷನ್ ಅಂತ ಹೇಳ್ತೀವಿ. ಪೇಲೋಡ್ ಫೇರಿಂಗ್ ಸೆಪರೇಷನ್ ಅಂತಂದ್ರೆ 3 ನಿಮಿಷದಲ್ಲಿ 120 ಕಿಲೋಮೀಟರ್ ದಾಟಿ ಹೊಟ್ಟೋಗುತ್ತೆ. ಅಟ್ಮಾಸ್ಫಿಯರ್ ಹೊರಗಡೆ ಹೋಗೋದ್ರಿಂದ ಯಾವುದೇ ಫಿಕ್ಷನ್ ಇರಲ್ಲ, ಯಾವುದೇ ಡೇಂಜರ್ ರಾಕೆಟ್ಗಾಗ್ಲಿ ಪೇಲೋಡ್ಗಾಗಿ ಇರಲ್ಲ. ಅದರಿಂದ ನಾವು ಆ ಪೇಲೋಡ್ ಏನು ಕವರ್ ಮಾಡಿರ್ತೀವಿ, ಪೇಲೋಡ್ ಫೇರಿಂಗ್ ನ ಸೆಪರೇಟ್ ಮಾಡ್ತೀವಿ. ಅದಾದ್ಮೇಲೆ ಸೆಕೆಂಡ್ ಸ್ಟೇಜ್ ಸೆಪರೇಷನ್ ಆಗುತ್ತೆ, ಥರ್ಡ್ ಸ್ಟೇಜ್ ಇಗ್ನಿಷನ್ ಆಗುತ್ತೆ. ಇವಾಗ ಥರ್ಡ್ ಸ್ಟೇಜ್ ಇಗ್ನಿಷನ್ ಆಗಿದೆ. ಇವಾಗ ನೋಡ್ತಾ ಇದ್ರೆ ನೀವು ಇದು ವಿಕ್ರಮ್ ಇದ್ರಲ್ಲಿ ನಾನು ಕಂಟ್ರೋಲ್ ಪ್ಯಾನಲ್ ನೋಡ್ತಾ ಇದ್ದೀನಿ. ಇವಾಗ ಸೆಕೆಂಡ್ ಸ್ಟೇಜ್ ಮುಂದೆ ಹೋಗ್ತಾ ಇದೆ. ಸೆಕೆಂಡ್ ಸ್ಟೇಜ್ ಸೆಪರೇಷನ್ ಆಗಿ ಥರ್ಡ್ ಸ್ಟೇಜ್ ಇಗ್ನೇಟ್ ಆಗುವಂತ ಒಂದು ಇದು ಕಾಣಿಸ್ತಾ ಇದೆ. ಸೊ ಥರ್ಡ್ ಸ್ಟೇಜ್ ಅಪ್ ಟು ಅಬೌಟ್ 7 to 8 ಮಿನಿಟ್ಸ್ ಫ್ಲೈ ಆಗುತ್ತೆ. ಅದಾದ್ಮೇಲೆ ಲಾಸ್ಟ್ ಸ್ಟೇಜ್ ಲಿಕ್ವಿಡ್ ಇಂಜಿನ್ ಇಗ್ನೇಟ್ ಆಗಿ ರಿಮೈನಿಂಗ್ ಪೋರ್ಷನ್ ಏನಿದೆ 14.2 ಮಿನಿಟ್ಸ್ ಅದ್ರದ್ದು ಜರ್ನಿ ಆಗುತ್ತೆ. ಅದು ಅಟ್ ದ ಎಂಡ್ 14.5 ಮಿನಿಟ್ಸ್ ಅದ್ರ ಪೇಲೋಡ್ ಸ್ಯಾಟಲೈಟ್ ಏನಿದೆ ಅದು ಆರ್ಬಿಟ್ಗೆ ಇಂಜೆಕ್ಟ್ ಆಗುತ್ತೆ. ಇದು ಒಂದು ಪ್ರಕ್ರಿಯೆ ಈ ಇದು ರಾಕೆಟ್. ಇದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಒಂದು ಪ್ರೈವೇಟ್ ಆರ್ಗನೈಸೇಷನ್ ಮಾಡಿರುವಂತದ್ದು. ಇದುವರೆಗೂ ಭಾರತದಲ್ಲಿ ನೋಡಿದ್ರೆ ಇಸ್ರೋ 46 ವರ್ಷಗಳ ಹಿಂದೆ SLV ಮಾಡಿತ್ತು. 46 ವರ್ಷಗಳ ಜರ್ನಿನಲ್ಲಿ SLV, ASLV, PSLV, GSLV, LVM-3, Mark 3 ಅಂತ ಹೇಳ್ಬಿಟ್ಟು 100 kg ಸ್ಯಾಟಲೈಟ್ ಲಾಂಚ್ ಮಾಡೋದಕ್ಕೆ 18,000 ಕಿಲೋಮೀಟರ್ವರೆಗೂ 18,000 kg ಪೇಲೋಡ್ ಲಿಫ್ಟ್ ಮಾಡೋವರೆಗೂ ನಾವು ನಮ್ಮ ರಾಕೆಟ್ಗಳನ್ನ ಇಂಪ್ರೂವ್ ಮಾಡ್ಕೊಂಡು ಬಂದಿದ್ದೀವಿ. ಈಗ ನಮ್ಗೆ 46 ವರ್ಷ ತಗೊಂಡಿದೆ. ಅದರಲ್ಲಿ ಸಾಲಿಡ್ ಸ್ಟೇಜ್, ಲಿಕ್ವಿಡ್ ಸ್ಟೇಜ್, ಕ್ರಯೋಜೆನಿಕ್ ಸ್ಟೇಜ್, ಸೆಮಿ ಕ್ರಯೋಜೆನಿಕ್ ಸ್ಟೇಜ್ ಅಂತ ಹೇಳ್ಬಿಟ್ಟು ಬಹಳಷ್ಟು ಇಂಜಿನ್ಗಳನ್ನ ನಾವು ಡೆವಲಪ್ ಮಾಡ್ತೀವಿ. ನಾವು ಈಗ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಈ ಈಕೋ ಸಿಸ್ಟಮ್ ಅಲ್ಲಿ ಅಂತ ಹೇಳಿದ್ರೆ, ಪ್ರೈವೇಟ್ ಪ್ಲೇಯರ್ಸ್ನ ಪ್ರೈವೇಟ್ ಸ್ಟಾರ್ಟಪ್ಸ್ನ ತಂದಿರೋ ಕಾರಣ ಈ ಒಂದು 46 ವರ್ಷ ಜರ್ನಿನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು 5 ವರ್ಷದಲ್ಲಿ ನಾವು ಏನು 50 ವರ್ಷದಲ್ಲಿ ಅಚೀವ್ ಮಾಡಿದ್ವಿ ಅದನ್ನ ಅಚೀವ್ ಮಾಡ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಅದಕ್ಕೋಸ್ಕರ ಈ ರೀತಿಯಾದ ಒಂದು ಈಕೋ ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ಇಸ್ರೋ ಈ ಎಲ್ಲ ಸ್ಟಾರ್ಟ್ಅಪ್ಗೂ ಸಪೋರ್ಟ್ ಮಾಡಿ ಬೇಕಾದ ಫೆಸಿಲಿಟೀಸ್ ಎಲ್ಲ ಕೊಟ್ಟು ಇವತ್ತು ನೋಡಿದ್ರೆ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟೆಯಿಂದ ಲಾಂಚ್ ಆಗ್ತಾ ಇರೋದು. ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ ಅಲ್ಲಿ ಕೂತ್ಕೊಂಡಿದ್ದಾರೆ, ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗೆ ಒಂದು ಈಕೋ ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ದೇಶದಲ್ಲಿ ಆತ್ಮನಿರ್ಭರತಾ ಅನ್ನೋದು ಏನು ಒಂದು ಹಮ್ಮಿಕೊಂಡಿದ್ದಾರೆ ಅದಕ್ಕೆಲ್ಲ ರೀತಿಯಾದ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಪ್ಲಾನ್ ನಡೀತದೆಮ್ಮ. ಈಗ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕ್ಷೇತ್ರದಲ್ಲಿ ಇದು ಎಷ್ಟು ಪ್ರಮುಖವಾದ ಮೈಲಿಗಲ್ಲು, ಇದರ ಮಹತ್ವ ಏನು ಅಂತ?
ನೋಡಿ, 46 ವರ್ಷದ ಹಿಂದೆ ನಾವು SLV ಸ್ಟಾರ್ಟ್ ಮಾಡಿದ್ವಿ. ಹ್ಮ್ 100 kg 120 kg ಏನೋ ಪೇಲೋಡ್ ಅನ್ನ ನಾವು ಆರ್ಬಿಟಲ್ ವೆಹಿಕಲ್ ಆಗಿ 350-400 ಕಿಲೋಮೀಟರ್ ಲಾಂಚ್ ಮಾಡುವಂತ ಒಂದು ಸ್ಟಾರ್ಟ್ ಮಾಡಿದ್ವಿ. ಹ್ಮ್ ನಾವು 46 ವರ್ಷ ತಗೊಂಡಿದ್ದೀವಿ 18,000 kg ಪೇಲೋಡ್ ನ ಲಿಫ್ಟ್ ಮಾಡೋದಕ್ಕೆ. ಹ್ಮ್ ಈಗ ಇದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ವರ್ಲ್ಡ್ ಅಲ್ಲಿ ಓನ್ಲಿ 2%. ಓಕೆ. ಅದನ್ನ ನಾವು ಇನ್ಕ್ರೀಸ್ ಮಾಡ್ಬೇಕು ಇವಾಗ. ಇದು ಸ್ಯಾಟಲೈಟ್ ಮಾರ್ಕೆಟ್ ಅಂತ ಏನ್ ಹೇಳ್ತೀವಿ, ಬಿಸ್ನೆಸ್ ಅಂತ ಏನ್ ಹೇಳ್ತೀವಿ, ಸ್ಯಾಟಲೈಟ್ ರಾಕೆಟ್ ಮತ್ತೆ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ, ಅದ್ರದ್ದು $billions ಅದ್ರದ್ದು ಮಾರ್ಕೆಟ್. ನಾವು 2% ಇರೋದ್ರಿಂದ ಅದನ್ನ ಅಟ್ಲೀಸ್ಟ್ ಒಂದು 10-15% ಆದ್ರೂ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು. ಎರಡನೇದು, ನಮಗೇನೆ ಸಾವಿರಾರು ಸ್ಯಾಟಲೈಟ್ಗಳು, ಸಾವಿರಾರು ರಾಕೆಟ್ ನಮ್ಗೆ ಇಂಡಿಯಾಗೇನೆ ಬೇಕು. ಇವಾಗ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅದನ್ನ ಒಂದು ಮಾಡುವಂತ ಒಂದು ಉದ್ದೇಶ ಎರಡು. ಮೂರನೇದು, ನಮ್ಮ ಟೆಕ್ನಿಕಲ್ ಸ್ಟ್ರೆಂತ್ ಏನಿದೆ ಗವರ್ಮೆಂಟ್ಗೆ ಮಾತ್ರ ಸೀಮಿತ ಇರಬಾರ್ದು, ಪ್ರೈವೇಟ್ಗೂ ಅದು ಬರಬೇಕು. ಮತ್ತೆ ಲಾರ್ಜರ್ ಪಾರ್ಟಿಸಿಪೇಷನ್ ಆಫ್ ದ ಕಂಟ್ರಿ ಶುಡ್ ಬಿ ದೇರ್, ಲಾರ್ಜರ್ ಪಾರ್ಟಿಸಿಪೇಷನ್ ಆಫ್ ಪ್ರೈವೇಟ್ ಪ್ಲೇಯರ್ ಶುಡ್ ಬಿ ದೇರ್. 140 ಕೋಟಿ ಜನಗಳಿಗೆ ಎಂತ ಒಂದು ಸಪೋರ್ಟ್ ಬೇಕೋ ಆ ಸಪೋರ್ಟ್ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಇಕೋ ಸಿಸ್ಟಮ್ ನ ಕ್ರಿಯೇಟ್ ಮಾಡಿ ಈ ಒಂದು ರಾಕೆಟ್ ನಮಗೆ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗಿ ಬಂತು ಅಂತ ಹೇಳಿದ್ರೆ ಬಾಕಿ ಇರುವಂತ ಸ್ಟಾರ್ಟ್ಅಪ್ಗಳು, ಬಾಕಿ ಇಂಡಸ್ಟ್ರಿ ಅವ್ರಿಗೂ ಎಲ್ಲ ಒಂದು ಎನ್ಕರೇಜ್ಮೆಂಟ್ ಆಗುತ್ತೆ, ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ, ಮತ್ತೆ ಈ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾದ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರುವಂತದ್ದು. ಇದು ಬಹಳ ಮಹತ್ವರವಾದ ಒಂದು ಘಟ್ಟ. ಇದು ಈ ಒಂದು ಘಟ್ಟ ನಾವು ದಾಟಿದ್ರೆ ಏನ್ ಹೇಳ್ತೀವಿ, ಅದು ಇನಿಷಿಯಲ್ ಏನೋ ಹಿಕಪ್ಸ್ ಅಂತ ಹೇಳ್ತಾರೆ ನೋಡಿ. ಇನಿಷಿಯಲ್ ಹಿಕಪ್ಸ್ ನಾವು ಕ್ರಾಸ್ ಆಗ್ಬಿಡ್ತು ಅಂತಂದ್ರೆ ನೋಡಿ, ನಾವು ASLV ಮಾಡಿದ್ವಿ, SLV ಮಾಡಿದ್ವಿ, ASLV ಮಾಡಿದ್ವಿ. ASLV ಇಂದ ಸ್ಟ್ರೇಟ್ ಆಗಿ ನಾವು PSLV ಹೊಟ್ಟೋಗ್ಬಿಟ್ವಿ. ಬರೀ 100-200 kg ಇಂದ 1,400 kg ಕೊಟ್ಟೋಗ್ಬಿಟ್ವಿ ವೇಟ್ ಲಿಫ್ಟಿಂಗ್. ಅಲ್ಲಿಂದ GSLV 18,000 ಕಿಲೋಮೀಟರ್ ಕೊಟ್ಟೋಗ್ವಿ, 18,000 kg. ಈ ರೀತಿಯಾಗಿ ಆ ಸ್ಕೇಲಿಂಗ್ ಅಪ್ ಏನಿದೆ ಅದು ಫಾಸ್ಟ್ ಆಗುತ್ತೆ. ನಮ್ಮ ಇನಿಷಿಯಲ್ ಸಕ್ಸಸ್ ಆಗ್ಬಿಡ್ತು ಅಂತಂದ್ರೆ ಟೆಕ್ನಾಲಜಿ ಸ್ಕೇಲಿಂಗ್ ಈಸಿ ಆಗುತ್ತೆ. ಅದೇ ಉದ್ದೇಶ. ಇದು ಒಂದು ರಾಕೆಟ್ ಎಲ್ಲ ರೀತಿಯಲ್ಲಿ ಸಕ್ಸಸ್ ಆದ್ರೆ ಎಲ್ಲ ಪ್ರೈವೇಟ್ ಇಂಡಸ್ಟ್ರಿಗಳಿಗೆ ಮತ್ತೆ ಎಲ್ಲ ಸ್ಟಾರ್ಟ್ಅಪ್ಗಳಿಗೆ ಮತ್ತೆ ಈವನ್ ನಮ್ಮ ಗವರ್ಮೆಂಟ್ ರಿಕ್ವೈರ್ಮೆಂಟ್ಗಳು ಕೂಡ ಬಹಳ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ರೈಟ್. ಥ್ಯಾಂಕ್ ಯು ಡಾಕ್ಟರ್ SV ಶರ್ಮಾ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. And now we are receiving strong telemetry from the Bogor as well as the Yatharga stations in Indonesia and Australia respectively. The current altitude of the vehicle is 426 kilometers. Our target is near 450. We're traveling at 6.5 kilometers per second. And like we said earlier, OAM is essentially going to fire its